ಅವೇ ಅವೇ ಹಿಂಗಾಯ್ತು ಅವೇ ಸಿಟ್ಟು. ರಂಬುಟಾನ್ ಅಂದರೆ ಅವಳಿಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಸೊ ನೋಡಿ, ಈಗ ಇದನ್ನು ನೋಡಿದರೆ ಗೊತ್ತಾಗ್ತದೆ ಅವಳಿಗೆ. ಅವೇ ಅವೇ ಹೇಗೆ ಶೋಡೆಂದೆ ಒಳ್ಳೆ ನೀಯಾ ಚೋದೆಂದೆ ಅಂತಮಿ ದೇಂತ ರೋ. ಈಗ ಇದನ್ನು ಬಿಡಿಸಿದ್ದೇನೆ, ಡ್ಯಾನ್ಸ್ ಮಾಡ್ತಾಳೆ ನೋಡಿ, ಕೊಡು ಕೊಡು ಅಂತ. ಬಿ ಶೋಡೆಂದೆ ಅಂತ, ಬಿ ಏನೇ ಚಪ್ಲೇಟ್ಗಳಂದೆ ಅಂತ. ಈಗ ಹಣ್ಣನ್ನು ನೋಡಿ ಈ ಥರ ಬಿಡಿಸಿದ್ದೇನೆ. ಏ ಆಯ್ತಾ? ಹ್ಯಾಪಿ? ಶಿಟ್ಟ ಗುದ್ ಬಾಬು, ಗುದ್ 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 ಗುದ್. ನಾನು 2021 ಜಿಯೋ ಕನೆಕ್ಷನ್ ಮಾಡಿಸಿದ್ವಿ, ಬಟ್ ಅದು ಹಾಳಾಗಿತ್ತು. ಸೊ ತುಂಬ ಟೈಮಿಂದ ಕನೆಕ್ಷನ್ ಇರಲಿಲ್ಲ. ಸೊ ಇವತ್ತು ಜಿಯೋ ಸ್ಟಾಫ್ ಅವರನ್ನು ಕರೆಸಿ ಮತ್ತೆ ರಿಪೇರಿ ಮಾಡಿಸ್ತಾ ಇದ್ದೇವೆ ನೋಡಿ. ಸೊ ಏನೇನೋ ಐಟಮ್ ಎಲ್ಲ ತಂದು ಹಾಕಿದ್ದಾರೆ ರಿಪೇರಿ ಮಾಡಲಿಕ್ಕೆ. ಎಲ್ಲರಿಗೂ ಗೊತ್ತುಂಟು, ಮೊದಲು ನಮ್ಮ ಮನೆ ಆ ಕಲರ್ ಇತ್ತು ನೋಡಿ, ಅಲ್ಲಿ ಆರೆಂಜ್. ಸೊ ಅದನ್ನೀಗ ವೈಟಿಗೆ ಶಿಫ್ಟ್ ಮಾಡಿದ್ದೇವೆ. ಸೊ ಎಲ್ಲ ಕಡೆ ವೈಟ್ ಕಲರ್ ಪೇಂಟಿಂಗ್ ಮಾಡಿ ಆಗಿದೆ. ಕುಚ್ ಚೆಟ್ಟ. ನಾನು ನಿಮಗಾಗ ಹೇಳಿದ್ದೆ, ಇವತ್ತು ಜಿಯೋದ ಸರ್ವಿಸ್ ಸ್ಟಾಫ್ ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಸರಿ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಹಾಗೆ ನಾವು ನಮ್ಮ ಬೈಟಿಂಗ್ ಡಾಗನ್ನು ಕಟ್ಟಿ ಹಾಕಿದ್ದೇವೆ. ಸೊ ಅವರಿಗೆ ಭಯ, ಇವಳಿಗೆ ಅವರೊಟ್ಟಿಗೆ ಆಟ, ಅದಕ್ಕೋಸ್ಕರ ಕಟ್ಟಿ ಹಾಕಿಬಿಟ್ಟದ್ದು. ಕುಚು ಶಿಟ್ ಗುಡ್ ಬಾಬು, ಗುದ್ 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 ಗುದ್ದು ಬಾಬು. ಕೂಚು ಇವಳು ಕೂಡ ಪೇಂಟರಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ, ಚಿತಿಮಿನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಸೊ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಲಾಸ್ಟ್ ವಿಡಿಯೋಗೆ ನನಗೆ ಒಳ್ಳೆಯದಾಗಿ ಕಮೆಂಟ್, ವ್ಯೂಸ್, ಸಪೋರ್ಟಿವ್ ಮೆಸೇಜಸ್, ಹಾಗೆ ನೀವು ನಿಮ್ಮ ಒಪಿನಿಯನ್ಸನ್ನೆಲ್ಲ ಹೇಳಿದ್ದೀರಿ. ಸೊ ಬಟ್ಟೆಗಳ ಬಗ್ಗೆ ಯಾರಾದರೂ ಬಂದು ಬಟ್ಟೆ ಕೇಳಿದರೆ ಏನು ಮಾಡಬೇಕು, ನಾವು ಕೊಟ್ಟಿದ್ದೇವೆ, ಹೀಗೆಲ್ಲ ಹೇಳಿದ್ದೀರಿ. ಸೊ ನಿಮಗೆಲ್ಲರಿಗೂ ಸಹ ಥ್ಯಾಂಕ್ಸ್ ಆ ವಿಡಿಯೋಕ್ಕೆ ಕಮೆಂಟ್ ಮಾಡಿದ್ದಕ್ಕೆ. ಹಾಗೆಯೇ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಸುಮ್ಮನೆ ಒಂದು ಸಣ್ಣ ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ. ಸೊ ಇವತ್ತಿನ ವಿಷಯ ಏನಂದರೆ, ನಾವು ನಮ್ಮ ಮನೆಗೊಂದು ವೈಫೈ ಕನೆಕ್ಷನ್ ಮಾಡಿಸಿದ್ವಿ. ಮೊದಲು ಮಾಡಿಸಿದ್ವಿ, ಆವಾಗ 2021 ಮಾಡಿಸಿದ್ವಿ. ರೀಸನ್ ಏನಂದರೆ, ನಾನು ಆ ಟೈಮಲ್ಲಿ ಬಿ ಎಡ್ ಓದ್ತಾ ಇದ್ದೆ. ಸೊ 21 23 ತನಕ ಬಿ ಎಡ್ ಓದಿದ್ದೆ. ಸೊ ಆಗ ನನಗೆ ಕಂಪ್ಯೂಟರ್ನ ವರ್ಕ್ ಇತ್ತು, ಹಾಗೆ ಬಿ ಎಡ್ ಅಂದರೆ ತುಂಬ ಓದಲಿಕ್ಕೆ ಇರ್ತದೆ. ಹಾಗಾಗಿ ನಂಗೆ ವೈಫೈ ಕನೆಕ್ಷನ್ ಅವಶ್ಯಕತೆ ಇತ್ತು. ಸೊ ಕನೆಕ್ಷನ್ ಮಾಡಿಕೊಂಡಿದ್ದೆ. ಅದರ ನಂತರದಲ್ಲಿ ಅದು ಕಂಟಿನ್ಯೂಸ್ ಆಗಿ 23 ತನಕ ವರ್ಕ್ ಆಗ್ತಾಯಿತ್ತು. ಅದರ ನಂತರದಲ್ಲಿ ಅದು ಫುಲ್ ಆಫ್ ಆಗಿ ಹೋಗಿತ್ತು. ನಾವು ಅದಕ್ಕೆ ರಿಚಾರ್ಜ್ ಎಲ್ಲ ಮಾಡಿಸಿರಲಿಲ್ಲ. ಸೊ ರೀಸೆಂಟಾಗಿ ಏನಾಯಿತು, ಇನ್ನು ನಾವು ಮನೆಯಲ್ಲಿ ಇವಾಗ ಫ್ರೀ ಇರ್ತೇವೆ. ಸೊ ಫ್ರೀ ಇದ್ದಾಗ ಏನು ಮಾಡ್ಬೋದು, ಸೊ ಫೋನು, ಟಿ ವಿ ಎಲ್ಲ ವರ್ಕ್ ಮಾಡಲಿಕ್ಕೋಸ್ಕರ ವೈಫೈ ಅವಶ್ಯಕತೆ ಇತ್ತು. ಸೊ ಮಾಡಿಸುವಂತ ಹೇಳಿ ಕರೆಕ್ಟ್ 1 ವಾರದಿಂದ ನಾವು ಒಂದು ಸಂಬಂಧಪಟ್ಟ ವೈಫೈ ಅವರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ವಿ. ಸೊ ಕಸ್ಟಮರ್ ಕೇರಿಗೆ 3 ಸಲ ಫೋನ್ ಮಾಡಿದ್ವಿ, 4 ಸಲ ಫೋನ್ ಮಾಡಿದ್ವಿ. ಅವ್ರದ್ದೇನೆಂದರೆ, ಮೇಡಮ್ ನೀವು ಅದರ ಪ್ಲಗ್ಗನ್ನು ಕೀಳಿ, ಅಡ್ಯಾಪ್ಟರನ್ನು ಕೀಳಿ, ಸ್ವಿಚ್ ಆಫ್ ಮಾಡಿ, ಆನ್ ಮಾಡಿ, ಇದನ್ನೇ ಹೇಳ್ತಾರೆ ಹೊರತು ಕಳಿಸೋ ಪ್ಲ್ಯಾನ್ ಏನು ಕಾಣಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ನಮ್ಮದು ಅದು ವೈಫೈದು ಯೂಸರ್ ಫೈಬರ್ ಕರೆಕ್ಟ್ ಇತ್ತು. ಬಟ್ ನಾವೇನು ಮಾಡಿದ್ವಿ, ಲಾಸ್ಟಿಗೆ ಅವ್ರು ಬರೋದು ಕಾಣೋದಿಲ್ಲ ಹೇಳಿ, ಆ್ಯಕ್ಚುಲಿ ಅದರದ್ದು ವಯರು ಕಟ್ಟಾಗಿರಲಿಲ್ಲ, ಏನೂ ಕಟ್ಟಾಗಿರಲಿಲ್ಲ. ಲಾಸ್ಟಿಗೆ ನಾನೇ ಏನು ಮಾಡಿದೆ, ವಯರ್ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ, ಬಟ್ ಅದನ್ನು ಹಾಗೆ ಇಟ್ಕೊಂಡು, ಸರಿ ಇದ್ದದನ್ನು ಹಾಗೆ ಇಟ್ಟು ಅವರಿಗೆ ಕಸ್ಟಮರ್ ಕೇರಲ್ಲಿ ಕಂಪ್ಲೇಂಟ್ ಬರೆದು ಹಾಕಿದ್ವಿ, ಯೂಸರ್ ವೈರ್ ಕಟ್ ಆ್ಯಂಡ್ ಡ್ಯಾಮೇಜ್ ಅಂತ. ಸೊ ಅಷ್ಟೇ ಹಾಕಿದ್ದು.
ಮಾರನೇ ದಿನ ಜನರನ್ನು ಕಳಿಸಿದರು. ಸೊ ಇವತ್ತು ಬೆಳಗ್ಗೆ ಬಂದು ಎಲ್ಲ ಸರಿ ಸೆಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಬಟ್ ಆದರೆ ಇನ್ನೂ ನಾವು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡದೇ ಇರೋ ರೀಸನಿಂದ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಉಂಟು. ಅದೇನೋ ಅಪ್ಡೇಟ್ ಆಗ್ತದೆ ಹೇಳಿದ್ದಾರೆ. ಸೊ 24 ಅವರ್ಸಲ್ಲಿ ಸರಿ ಆಗ್ಬೋದು ಅಂತ. ಆಗದಿದ್ದರೆ ಮತ್ತೆ ಬರ್ತೇನೆ ಹೇಳಿ ಹೋಗಿದ್ದಾರೆ. ಸೊ ಇದೊಂದು ವಿಷಯ. ಇನ್ ಕೇಸ್ ನಾನು ಆ್ಯಕ್ಚುಲಿ ಈ ಥರದ ಟ್ರಿಕ್ಸನ್ನು ಬಳಸಬಾರ್ದು, ನಾನು ಈ ಥರ ಮಾಡಿದ್ರಿಂದ ನಮ್ಮ ಮನೆಗೆ ಇವತ್ತವರು ಬಂದರು. ಸೊ ಅದೊಂದು ನನಗೆ ತುಂಬ ಖುಷಿಯ ವಿಷಯ. ಹಾಗೆ ಸುಳ್ಳು ಹೇಳಬಾರ್ದು ಅಂತ ನೀವು ಹೇಳ್ಬೋದು. ಕೆಲವು ಸಲ ನಮ್ಮ ಕೆಲಸ ಆಗಬೇಕು ಅಂತಾದರೆ ನಾವು ಸುಳ್ಳು ಹೇಳಿಯೇ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ನಾನು ಅವ್ರದ್ದು ಏನು ಮೆಸೇಜಸ್ ಹಾಕಲಿಕ್ಕೆ ಇರ್ತದೆ, ಅವ್ರದ್ದು ಒಂದು ಪರ್ಸ್ನಲ್ ಆ್ಯಪ್ ಇರ್ತದೆ. ಆ್ಯಪಲ್ಲಿ ನಾವು ಅವ್ರ ಜೊತೆ ಚಾಟ್ ಮಾಡ್ಬೋದು, ಕಸ್ಟಮರ್ ಕೇರ್ ಮತ್ತು ನಾವು ಯಾರು ಸಬ್ಸ್ಕ್ರೈಬರ್ ಇರ್ತೇವೆ ನಾವು. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಏನು ಹಾಕಿದೆ, ಆ್ಯಕ್ಚುಲಿ ವೈರೆಲ್ಲ ಸರಿ ಇದ್ದರೂ ಸಹ ಏನು ಮಾಡಿದೆ, ವೈರ್ ಕಟ್ ಆ್ಯಂಡ್ ಡ್ಯಾಮೇಜ್ ಅಂತ ಹಾಕಿದ್ದೆ. ಬಿಕಾಸ್ ನಿಮಗೂ ಸಹ ಯಾರಿಗಾದರೂ ವೈಫೈಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಸಹ ಇದೇ ಥರ ಟ್ರಿಕ್ಸನ್ನು ಬಳಸಿ. ಅಷ್ಟೊತ್ತಿಗೆ ಅವ್ರು ಏನು ಮಾಡ್ತಾರೆ, ಯಾರು ಟೆಕ್ನಿಷಿಯನ್ ಇರ್ತಾರೆ ಅವರನ್ನು ನಮ್ಮ ಮನೆಗೆ ಕಳಿಸಿಕೊಡ್ತಾರೆ. ಆವಾಗ ಏನಾಗ್ತದೆ, ನಮ್ಮ ವೈಫೈ ನಮಗೆ ಸರಿಯಾಗ್ತದೆ. ಸೊ ನಮಗೆ ಉಪಯೋಗ ಆಗಬೇಕು ಅಂತಾದರೆ ನಾವು ಕೆಲವು ಈ ಥರದ ಕೆಲಸಗಳನ್ನು ಮಾಡಬೇಕಾಗ್ತದೆ. ಸೊ ನಾನು ಯಾವ ವೈಫೈಯನ್ನು ಹಾಕಿಸಿದ್ದೇನೆ ಅದರ ಬಗ್ಗೆ ಏನು ಹೇಳಲಿಲ್ಲ. ಬಟ್ ಒಂದು ವೈಫೈ ನನಗೆ ಅವಶ್ಯಕತೆ ಇತ್ತು. ಸೊ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಸಹ ಅವಶ್ಯಕತೆ ಇತ್ತು, ಎಸ್ಪೆಷಲಾಗಿ ಟಿ ವಿ ನೋಡಲಿಕ್ಕೆ. ಸೊ ಟಿ ವಿಯಲ್ಲಿ ಏನಾದರೂ ಮೂವೀಸ್ ಎಲ್ಲ ನೋಡ್ಬೋದು. ಇಲ್ಲದೇ ಇದ್ದರೆ ಫೋನಲ್ಲೇ ಬೈ ಮಾಡ್ಕೊಂಡು ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅದಕ್ಕೂ ಸಬ್ಸ್ಕ್ರಿಪ್ಷನ್ ಹಾಕಬೇಕಾಗ್ತದೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಏನು ಮಾಡಿದ್ವಿ, ಟಿ ವಿಗೋಸ್ಕರ ವೈಫೈಯನ್ನು ರೀಕನೆಕ್ಷನ್ ಮಾಡಿಸಿ ಆಯಿತು. ಸೊ ಇವತ್ತು ಬಂದಿದ್ದರು ಅವರು. ಸೊ ಫುಲ್ ಕನೆಕ್ಷನ್ನೆಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ನೋಡುವ, ಇನ್ನು ನೆಕ್ಸ್ಟ್ ಕನೆಕ್ಷನ್ ಆದರೆ ನಾನು ನಿಮಗೆ ಕರೆಕ್ಟಾಗಿ ಆದರೆ ಎಲ್ಲ ತೋರಿಸ್ಕೊಡ್ತೇನೆ. ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ, ನೀವು ನೋಡಿದ್ದೀರಿ. ಆ ವಿಡಿಯೋದಲ್ಲಿ ನಾನು ಈಗ ಕೂತ ಜಾಗದಲ್ಲಿ ಬ್ಯಾಕ್ ಸೈಡ್ ಉಂಟು ನೋಡಿ ಗೋಡೆ, ಆ ಗೋಡೆ ಫುಲ್ ಆರೆಂಜ್ ಕಲರಲ್ಲಿ ಇತ್ತು. ಮೋಸ್ಟ್ಲಿ ನನ್ನ ಮದುವೆಗಿಂತ ಮುಂಚೆನೇ ಆ ಕಲ್ಲರ್ ಇತ್ತು. ಹಾಗಾಗಿ ಅದರಲ್ಲಿ ಸ್ವಲ್ಪ ಡ್ಯಾಮೇಜಸ್ಸು, ಕಲ್ಲರ್ಗಳು, ಮಕ್ಕಳು ಗೆರೆ ಎಲ್ಲ ಹಾಕಿ ಒಂಥರ ಗಲೀಜಾಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಅದನ್ನೊಂದು ಚೇಂಜ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಇಟ್ಕೊಂಡು ನಾನು ಮತ್ತು ಗುಂಡು ಸೇರಿ ಪೇಂಟಿಂಗ್ ಮಾಡಿದ್ದೇವೆ. ಪೇಂಟಿಂಗ್ ಮಾಡಿದ್ರ ವಿಡಿಯೋವನ್ನು ಕೆಲವೊಂದು ಕ್ಲಿಪ್ಸ್ ಉಂಟು, ಅದನ್ನು ಇಲ್ಲಿ ಹಾಕಿರ್ತೇನೆ. ಆಮೇಲೆ ನಾನು ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ನಿಮಗೆ. ಈಗ ನಮ್ಮ ಮನೆಯ ಮೊದಲಿನ ಲುಕ್ ಮತ್ತು ಈಗಿನ ಲುಕ್ ಎರಡು ಸಹ, ಮೊದಲಿದ್ದು ಸಹ ಉಂಟು ಇದರಲ್ಲಿ, ನಾನು ವಿಡಿಯೋ ಮಾಡಿ ಇಟ್ಟಿದ್ದೆ. ಸೊ ಈಗ ಮೊನ್ನೆ ಸ್ಟಾರ್ಟ್ ಮಾಡಿದ್ದು, ಈಗ ಇವತ್ತಿಗೆ ಎಲ್ಲ ಕಂಪ್ಲೀಟ್ ಆಗಿ ಆಯಿತು. ಆಗದ ಲುಕ್ ಮತ್ತು ಈಗದ ಲುಕ್ ಹೇಗುಂಟು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾನು ಇವಾಗ ಸೇರಿದ ಶಾಲೆ ಯಾವುದು ಅಂತ ಯಾರೋ ಕೇಳಿದ್ದಾರೆ. ಹಾಗೆ ನಾನು ಶಾಲೆ ಹೆಸರನ್ನು ಲಾಸ್ಟ್ ಟೈಮ್ ಸಹ ಮುಂಚೆ 2-3 ವರ್ಷದಿಂದ ವಿಡಿಯೋ ಮಾಡ್ತಿದ್ದೆ. ಆಗಲೇ ನಾನು ಹೇಳಲಿಲ್ಲ ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ. ಅಲ್ಲಿಂದ ಬಿಟ್ಟು ಬಂದ ಮೇಲೆ ಸಹ ನಾನು ಶಾಲೆ ಹೆಸರನ್ನು ತೊಗೊಳ್ಳಿಲ್ಲ. ಮಕ್ಕಳಿಗೆ ಗೊತ್ತಿರ್ತದೆ ನಾನು ಎಲ್ಲಿ ವರ್ಕ್ ಮಾಡ್ತೇನೆ ಅಂತ. ನನ್ನ ಫ್ಯಾಮಿಲಿಯವರಿಗೆಲ್ಲರಿಗೂ ಗೊತ್ತುಂಟು. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲಿ ಸಹ ಶಾಲೆ ಹೆಸರನ್ನು ಹೇಳ್ಕೊಳ್ಳೋದಿಲ್ಲ. ಆದರೆ ಈಗಿನ ಶಾಲೆ ನನಗೆ ಮೊದಲ ಶಾಲೆಗಿಂತ ತುಂಬಾ ಕನ್ವೀನಿಯೆಂಟ್. ಹೀಗೆ ಆರ್ಥಿಕವಾಗಿ ಹೇಳೋದಾಗಿದ್ದರೂ ಇರ್ಬೋದು. ಮತ್ತು ಟ್ರಾವೆಲಿಂಗ್ ನನಗೆ ಖಾಲಿ 25 ಮಿನಿಟ್ಸ್ ಅಷ್ಟೇ ಇವಾಗ ಹೋಗಲಿಕ್ಕೆ. ಅದರಲ್ಲೂ ಒಂದು ಖುಷಿಯ ವಿಷಯ ಏನಂದರೆ, ನಾನು ನನ್ನ ಲೈಫ್ ಟೈಮಲ್ಲಿ ಒಂದು ಸಲ ಸಹ ಸ್ಕೂಲ್ ಬಸ್ಸಲ್ಲಿ ಹೋದವಳಲ್ಲ. ಮುಂಚೆ ಚಿಕ್ಕದಿರಬೇಕಾದ್ರೆ ನಾವು ಅಪ್ಪನ ಜೊತೆ ನಡ್ಕೊಂಡು ಹೋಗ್ತಿದ್ವಿ 1ರಿಂದ 5ನೇ ಕ್ಲಾಸ್ ತನಕ. ಅಪ್ಪ ಒಂದು ಬ್ರಾಹ್ಮಣರ ಮನೆಯಲ್ಲಿ ಹೀಗೆ ತೋಟದ ಕೆಲಸಕ್ಕೆ ಹೋಗ್ತಾಯಿದ್ರು. ಸೊ ಅಲ್ಲಿಗೆ ಅನುಷಾ ಕರ್ಕೊಂಡು ಹೋಗಿದ್ಲು. ಅಂದರೆ ಅವಳ ವಿಡಿಯೋದಲ್ಲಿ ತೋರಿಸಿದಾಳೆ ಅವರು ಯಾರು ಅಂತ. ಹಾಗೆ ಅವರ ಮನೆಯಲ್ಲಿ ಸಾಧಾರಣ 30 ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಒಂದು 7-8 ವರ್ಷ ನಾವೇನು ಮಾಡಿದ್ದೇವೆ ಅವರ ಜೊತೆಯಲ್ಲೇ. ಅಂಗನವಾಡಿಗೆ 2 ವರ್ಷ ಆಗಿರ್ಬೋದು, 5 ವರ್ಷ 5ನೇ ಕ್ಲಾಸ್ ತನಕ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗಿಯೇ ಬಂದವರು. ಬಸ್ಸಲ್ಲೆಲ್ಲ ಹೋಗ್ತಾ ಇರಲಿಲ್ಲ ಆವಾಗ. ಒಂದು 5ನೇ ಕ್ಲಾಸ್ ಬರುವಾಗ 2 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಬಂದದ್ದು ನೆನಪುಂಟು. ಅದು ಬಿಟ್ಟರೆ ನಾವು ಬಸ್ಸಲ್ಲಿ ಹೋದ್ದೇ ಇಲ್ಲ. ಆ ಟೈಮಲ್ಲೂ ಇರಲಿಲ್ಲ. ಮತ್ತು ಹಾಸ್ಟೆಲಿಗೆ ಹೋದ್ಮೇಲೆ ಹಾಸ್ಟೆಲಿಂದ ಸ್ಕೂಲಿಂದ ಹಾಸ್ಟೆಲ್ ವಾಕಿಂಗ್ಗೆ. ಅದರ ನಂತರದಲ್ಲಿ ಮತ್ತೆ ಸ್ಕೂಲ್ ಬಸ್ಸಲ್ಲಿ ಹೋದದ್ದಿಲ್ಲ. ನಾವು ಗೌರ್ಮೆಂಟ್ ಬಸ್ಸಲ್ಲಿ ಶಾಲೆಗೆ ಹೋಗ್ತಾಯಿದ್ವಿ. B.Ed ಆಗಬೇಕಾದ್ರೆ ಆಗಿರ್ಬೋದು, MA ಟೈಮಲ್ಲಿ ವಾಕಿಂಗಲ್ಲೇ ಹಾಸ್ಟೆಲಿಂದ ಕಾಲೇಜ್, ಈ ಥರ ಪ್ರೈವೇಟ್ ಬಸ್ಸಲ್ಲಿ. ಆಮೇಲೆ ನನಗೆ ಜಾಬ್ ಆದಮೇಲೆ ನಾನು ಪ್ರತಿದಿನ ಇಲ್ಲಿಂದ ಮೂಡಬಿದ್ರೆಗೆ 120 ರೂಪಾಯಿ, ಬೆಳಗ್ಗೆ 60 ರೂಪಾಯಿ, ಸಂಜೆ 60 ರೂಪಾಯಿ. ಇನ್ ಕೇಸ್ ಕಾರ್ಡ್ ಇರ್ತಿದ್ರೆ ನಾನು ಕಾರ್ಡಿಗೆ 35 ಈ ಥರ 35 ಕೊಟ್ಟು 70-80 ರೂಪೀಸ್ ಖರ್ಚು ಮಾಡ್ಕೊಂಡು ಪ್ರತಿದಿನ ಹೋಗ್ತಾಯಿದ್ದೆ. ಅದರ ನಂತರದಲ್ಲಿ 1 ವರ್ಷ, ನಾನು 3 ವರ್ಷ ಹೋದ್ರಲ್ಲಿ 1 ವರ್ಷ ನನಗೆ ಗೌರ್ಮೆಂಟ್ ಬಸ್ ಸಿಕ್ಕಿದೆ. ಕೆಲವೊಂದು ಸಲ ಗೌರ್ಮೆಂಟ್ ಬಸ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಾನು ಈ ಥರ ಪ್ರೈವೇಟ್ ಬಸ್ಸಲ್ಲೇ ಬರಬೇಕಿತ್ತು. ಸೊ ಆಗ 100 ರೂಪೀಸನ್ನು ಖರ್ಚು ಮಾಡಿಕೊಂಡು ಎವ್ರಿ ಡೇ ಟ್ರಾವೆಲಿಂಗ್ ಮಾಡ್ತಿದ್ದೆ.
ಈಗ ಹಾಗೆ ಅಲ್ಲ. ಇವಾಗ ಒಂದು ಖುಷಿಯ ವಿಷಯ ಏನಂದರೆ, ನಮಗೆ ನಾನು ಎಲ್ಲಿ ವರ್ಕ್ ಮಾಡ್ತೇನೆ ವರ್ಕ್ ಮಾಡುವಂಥ ಸ್ಕೂಲಿನ ಸ್ಟಾಫ್ಗಳಿಗೋಸ್ಕರ ಸ್ಕೂಲ್ ಬಸ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನಾನು ಎಲ್ಲಿ ವರ್ಕ್ ಮಾಡ್ತೇನೆ ಅಲ್ಲಿಂದ ನನ್ನ ಮನೆ ತನಕ ನನಗೆ ಸ್ಕೂಲ್ ಬಸ್ ಸಿಗ್ತದೆ. ಚಿಕ್ಕದಿರುವಾಗ ಸಿಗದೇ ಇದ್ದಂತಹ ಒಂದು ವ್ಯವಸ್ಥೆ ಈಗ ನನಗೆ ಸಿಗ್ತಾ ಉಂಟು. ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಸಹ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ. ನಾನು ಸಣ್ಣ ಇದ್ದಾಗ ಎಷ್ಟೋ ಸಲ ಯೋಚನೆ ಮಾಡಿದ್ದುಂಟು. ನಮ್ಮ ಊರಲ್ಲಿ ಸಹ ಎಷ್ಟೋ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಓದೋರಿದ್ದರು, ನಾವು ಮಾತ್ರ ಕನ್ನಡ ಮೀಡಿಯಮಲ್ಲಿ ಓದಿದವರು. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದವರು ಸಹ ಇದ್ದಾರೆ. ಸೊ ದೂರದಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೆಲವರು ಮದುವೆಯಾಗಿ ಮನೆಯಲ್ಲೇ ಇದ್ದಾರೆ. ಇನ್ನು ಕೆಲವರು ತುಂಬ ಓದಿದವರು ಕೃಷಿ ಮಾಡಬೇಕು ಅಂತ ಹೇಳಿ ಕೃಷಿಯನ್ನು ಮಾಡುವವರಿದ್ದಾರೆ. ಸೊ ಅವರೆಲ್ಲ ಬಸ್ಸಲ್ಲಿ ಹೋಗುವಾಗ ನಮಗೆ ಆಸೆ ಆಗ್ತಿತ್ತು, ಇವರು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರಲ್ಲ ಅಂತ. ಸೊ ಇವಾಗ ನಾನು ಸ್ಕೂಲಿಗೆ ಹೋಗಲಿಕ್ಕೆ ಅಂದರೆ ಜಾಬ್ ಮಾಡಲಿಕ್ಕೆ ಸ್ಕೂಲಿಗೆ ಹೋಗಲಿಕ್ಕೋಸ್ಕರ ಸ್ಕೂಲ್ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತೇನೆ ಬೆಳಗ್ಗೆ ಮತ್ತು ಸಂಜೆ. ಸಾಧಾರಣ ಒಂದು ಇಲ್ಲಿಂದ 25 ಕಿಲೋಮೀಟರ್ ಉಂಟು. 25 ಕಿಲೋಮೀಟರ್ ಅಲ್ಲ, 25 ಮಿನಿಟ್ಸ್. ನಾನು ಇಲ್ಲಿಂದ 8:20 ಹೊರಟ್ರೆ 8:45 ಹಾಗೆ ಸ್ಕೂಲಿಗೆ ರೀಚ್ ಆಗ್ತೇನೆ. ಸೊ ಇದೊಂದು ಖುಷಿಯ ವಿಷಯ. ಹಾಗೆಯೇ ಸೊ ಮತ್ತೆ ಇನ್ನೇನಾದರೂ ಕೇಳಲಿಕ್ಕಿದ್ರೆ ಕಮೆಂಟಲ್ಲಿ ಹೇಳಿರಿ. ಇದು ನೋಡಿ ನಮ್ಮ ಮನೆಯ ಟಿ ವಿ ಕೇಬಲ್. ಆ್ಯಕ್ಚುಲಿ ಇದನ್ನು ನಾನು ತುಂಬ ಸಲ ಹೇಳಿದೆ ಇದನ್ನು ಸರಿ ಮಾಡಿಸಿ ಅಂತ, ಬಟ್ ಅವರು ಬರೋದಿಲ್ಲ ಸರಿ ಮಾಡಲಿಕ್ಕೆ. ಸೊ ಹಾಗಾಗಿ ಅದರ ರೀಸನ್ನಿಂದ ಇದು ಬಾಕಿಯಾಗಿದೆ ಈ ಥರ. ಸೊ ಈ ಥರ ಮನೆಯ ಟಿ ವಿ ಕೇಬಲ್ ಉಂಟು ನೋಡಿ. ನಾನು ಇದನ್ನು ಸರ್ಜರಿ ಮಾಡಿ ಏನೆಲ್ಲ ಮಾಡಿ ಹೀಗೆ ಕೂರಿಸಿದ್ದೇನೆ. ಇದಕ್ಕೆ ಈ ಥರ ಕನೆಕ್ಷನ್ ಮಾಡುವಂಥದ್ದು. ಸೊ ಇದನ್ನಿನ್ನು ಬ್ಯಾನ್ ಮಾಡಿಸಬೇಕು, ಅಂದರೆ ಬಂದ್ ಮಾಡಿಸಿ ಬಿಡಬೇಕು. ಆಮೇಲೆ ವೈಫೈಯಲ್ಲಿ ಟಿ ವಿಯನ್ನು ನೋಡ್ಬೋದಲ್ಲ ಹೇಳಿ ವೈಫೈಯನ್ನು ಕನೆಕ್ಷನ್ ಮಾಡಿಸಿದ್ದು. ವೈಫೈ ಸ್ಟೋರಿ ನಾನು ನಿಮಗೆ ಹೇಳಿದೆ. ಈಗ ನೋಡಿ, ಇದು ಇನ್ನೂ ರೆಡ್ ಕಲರಲ್ಲೇ ಬ್ಲಿಂಕ್ ಆಗ್ತಾ ಉಂಟು. ಇದು ಯಾವಾಗ ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ. ಕರೆಕ್ಟ್ ಆದಮೇಲೆ ಟಿ ವಿಯನ್ನು ನಾವು ನೋಡ್ಬೋದು. ಹಾಗೆಯೇ ಈಗ ಪೇಂಟಿನ ವಿಷಯದಲ್ಲಿ ಬರ್ತೇನೆ ನೋಡಿ. ಇದು ಪೇಂಟಿಂಗ್ ಈ ಥರ ನಾವು ಪೇಂಟ್ ಮಾಡಿದ್ದೇವೆ. ಇಲ್ಲಿ ಒಳಗೆ ಬಾತ್ರೂಮ್ ಟಾಯ್ಲೆಟ್ ಉಂಟು ನಮ್ಮದು. ಹಾಗೆಯೇ ಇಲ್ಲಿ ಒಂದು ಚಂದದ ಫೋಟೋ ಹಾಕಿದ್ದಾರೆ. ಇದು ತುಂಬ ವರ್ಷದಿಂದ ಉಂಟು ಮನೆಯಲ್ಲಿ. ಹಾಗೆಯೇ ಇದು ಈ ಥರ ಇಲ್ಲಿ ನೋಡಿ ವೈಟ್ ಕಲರ್ ಪೇಂಟ್ ಮಾಡಿದ್ದು. ಇದು ನನ್ನ ಮೈದುನ ತಂದಿಟ್ಟದ್ದು. ಎಷ್ಟು ಚಂದ ಉಂಟು ನೋಡಿ. 2 ಲವ್ ಬರ್ಡ್ಸ್. ಮೊದಲು ಒರಿಜಿನಲ್ ಲವ್ ಬರ್ಡ್ಸ್ ನಮ್ಮ ಮನೆಯಲ್ಲಿ ಇದ್ದವು. ಸೊ ಇಲ್ಲಿ ಈಗ ಒಂದು ಪ್ರತಿಕೃತಿಯನ್ನು ತಂದು ಇಟ್ಟಿದ್ದಾರೆ. ಆಮೇಲೆ ಇದೊಂದು ಓಲ್ಡ್ ಕಾಲದ ಗಡಿಯಾರ. ಹಾಗೆಯೇ ಇಲ್ಲಿ ಕೂಡ ನೋಡಿ, ಇದು ಫುಲ್ ಇವತ್ತು ಮತ್ತು ಮೊನ್ನೆ 2-3 ದಿನದ ಮೊದಲು ವಿಡಿಯೋ ಮಾಡಿದ್ದು. ಸೊ ಇದು ನನ್ನ ಮಾಮನಿಗೆ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಡ್ಕದಲ್ಲಿ ಕಾರ್ಗಿಲ್ ವಿಜಯ ದಿವಸದ ದಿನ ಸನ್ಮಾನ ಮಾಡಿದರು ನೋಡಿ. ಇಲ್ಲಿ ಬರೆದು ಹಾಕಿದ್ದಾರೆ. ಸೊ ಆ ಸನ್ಮಾನದ ದಿನ ಕೊಟ್ಟಂತಹ ಒಂದು ಫೋಟೋ. ಹಾಗೆಯೇ ಇಲ್ಲಿ ಕೂಡ ಇಲ್ಲೆಲ್ಲ ಕಡೆ ಫುಲ್ ಪೇಂಟ್ ಮಾಡಿ ಆಗಿದೆ. ಇವರು ನನ್ನ ಅಜ್ಜ, ನಿಮಗೆ ಗೊತ್ತುಂಟು ಎಲ್ಲರಿಗೆ ಸಹ. ಸೊ ಇವರು ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಬರ್ತಿದ್ರು ಇವರು, ಬಟ್ ನಾನು ಬರೋದಕ್ಕಿಂತ ತುಂಬ ಮೊದಲೇ ತೀರ್ಕೊಂಡಿದ್ದಾರೆ. ಹಾಗೆ ಇವರು ನಮ್ಮ ಸ್ವಾಮೀಜಿಯವರು. ಆಮೇಲೆ ಇಲ್ಲಿ ನನ್ನ ಮಾವನ ಫೋಟೋ ಉಂಟು. ಇವರು ರೀಸೆಂಟಾಗಿ ತೀರ್ಕೊಂಡದ್ದು. ಸೊ ನಮಗೆಲ್ಲರಿಗೂ ಆಸೆ ಇತ್ತು ಅವ್ರದ್ದು ಆರ್ಮಿ ಫೋಟೋದಲ್ಲೇ ಇಡಬೇಕು ಅಂತ. ಹಾಗಾಗಿ ಆರ್ಮಿ ಫೋಟೋದಲ್ಲೇ ಇಟ್ಟಿದ್ದೇವೆ ನೋಡಿ. ಹಾಗೆ ಇದು ನಮ್ಮದೊಂದು ಓಲ್ಡ್ ಗಡಿಯಾರ. 5 ಗಂಟೆ ಆಯಿತು ಸಂಜೆ ಇವಾಗ. ಆಮೇಲೆ ಇದೊಂದು ಮದುವೆದ್ದು ಫೋಟೋ. ಸೊ ಇದು ನನ್ನ ಮೈದುನಂದು ಮದುವೆ. ಸೊ ಅದರಲ್ಲಿ ನೋಡಿ ನನ್ನ ಮಾವನೂ ಇದ್ದಾರೆ, ಅಜ್ಜನೂ ಇದ್ದಾರೆ. ಅಜ್ಜ ಕ್ಯೂಟ್ ಆಗಿದ್ದಾರೆ ಅದರಲ್ಲಿ. ನೆಕ್ಸ್ಟ್ ಇದೊಂದು ಫೋಟೋ. ಇದರದೊಂದು ಸ್ಪೆಷಾಲಿಟಿ ಉಂಟು ಈ ಫೋಟೋದ್ದು. ಇದನ್ನು ನನ್ನ ಅತ್ತೆ ಇದ್ದಾರಲ್ವ, ಅತ್ತೆಯ ಅಣ್ಣನ ಮಗಳು ಅಥವಾ ತಮ್ಮನ ಮಗಳು ಬಿಡಿಸಿದ್ದವಳು ಹ್ಯಾಂಡಲ್ಲಿ ಬಿಡಿಸಿರುವಂಥ ಚಿತ್ರ. ಸೊ ಮೊದಲು ಗಮ್ ಹಾಕಿ ಅದರ ಮೇಲೆ ಈ ಥರ ಶೈನಿಂಗ್ ಪೌಡ್ರನ್ನು ಅಂಟಿಸಿ ಮಾಡಿರುವಂಥ ಚಿತ್ರ ಇದು. ತುಂಬಾ ಚೆನ್ನಾಗಾಗಿದೆ. ಹಾಗೆಯೇ ಇಲ್ಲಿ ದತ್ತಾಂಜನೇಯ ದೇವರದೊಂದು ಫೋಟೋ ಉಂಟು. ಸೊ ನೋಡಿ, ಈ ಥರ ನೋಡಲಿಕ್ಕೆ ಹೋದರೆ ಲಾಸ್ಟ್ ಆರೆಂಜ್ ಕಲರ್ ಪೇಂಟ್ ಇತ್ತು. ಸೊ ಇವಾಗ ತುಂಬಾ ಚೆನ್ನಾಗಿ ಕಾಣ್ತದೆ. ನೂನು
ಹಿಂದಿಯಲ್ಲಿ ಒಂದು ರೀಲ್ಸ್ ಬರ್ತಾ ಇರ್ತದೆ, ಏನಂದರೆ ಕುತ್ತ ಸಮಜ್ ಕರ್ ಲಾಯ ಏತೋ ಗಾಯ್ ನಿಕ್ಲಿ ಅಂತ. ಅಂದರೆ ನಾಯಿ ಅಂದ್ಕೊಂಡು ತೊಗೊಂಬಂದೆ, ಇದು ದನ ಆಗಿ ಹೋಗಿದೆ ಅಂತ. ನಂಗೆ ಇದನ್ನು ನೋಡುವಾಗ ಹಾಗೆ ಅನ್ನಿಸ್ತುಂಟು ನೋಡಿ. ಪಾಪ ಅದಕ್ಕೆ ಹೊಟ್ಟೆ ನೋವಾಗ್ತಾ ಉಂಟಾಗಿರಬೇಕು, ಹುಲ್ಲು ತಿಂತಾ ಉಂಟು. ಚಿತ್ತಿ ಮಿನಿಗೆ ಈಚಾ ನೋನು ಇಲ್ಲಿ ನಿಮಗೆ ಸೀಬೆ ಗಿಡ ಕಾಣ್ತಿರ್ಬೋದು. ಇದು ನಮ್ಮ ಮನೆಯಲ್ಲೇ ಇದ್ದ ಸೀಬೆ ಗಿಡ, ಅಂದರೆ ಇಲ್ಲೇ ಇದ್ದದ್ದು. ಅದನ್ನು ನಾನು ಕಟ್ ಮಾಡಿ 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 ಈ ಥರ ಚೆಂದ ಮಾಡಿ ಬೆಳೆಸಿದ್ದೇನೆ. ಹಾಗೆಯೇ ಆ ಕಡೆ ಒಂದುಂಟು ನೋಡಿ, ಅದು ಭಾಗ್ಯದದ್ದು ಗಿಡ, ಭಾಗ್ಯದಿಂದ ತಂದು ನೆಟ್ಟದ್ದು. ಅದನ್ನು ನಾನೀಗ ಹತ್ತಿರ ಕರ್ಕೊಂಡೋಗಿ ತೋರಿಸ್ತೇನೆ. ಇದು ಇಲ್ಲೇ ಇದ್ದ ಪೇರಳೆ ಗಿಡ. ಇದನ್ನು ನಾನು ಭಾಗ್ಯದಲ್ಲಿ ಅಂಗಳದಲ್ಲಿ ಉಂಟಲ್ಲ ಅನುಷನ ಮನೆಯಲ್ಲಿ, ಅದರದ್ದು ಒಂದು ಸಣ್ಣ ಗಿಡ ತಂದು ಇಲ್ಲಿ ನೆಟ್ಟದ್ದು. ಪ್ಲಾಸ್ಟಿಕಲ್ಲಿ ನೆಟ್ಟಿದ್ದೆ, ಅಲ್ಲಿಂದ ಈಗ ಇಲ್ಲಿ ನೆಟ್ಟಿದ್ದೇನೆ. ಇದರಲ್ಲಿ ಯಾವಾಗ ಆಗ್ತದೆ ಗೊತ್ತಿಲ್ಲ. ಸಾಧಾರಣ ಎತ್ತರ ಆಗಿದೆ ಇವಾಗ, ನನ್ನ ಮೇಲೆ ಎಷ್ಟು ಎತ್ತರ ಉಂಟು. ಇವಳಿಲ್ಲೆಲ್ಲ ಹೋಗಿ ಸರ್ಚ್ ಮಾಡಿ ನೋಡೋದು ಏನುಂಟು ಅಂತ. ಬಟ್ ಇದು ಒಂದು ಕಾಲದ ಕಟ್ಟಡ ನೋಡಿ, ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಬಟ್ ಅದರ ಮೇಲೆ ಟರ್ಪಲೆಲ್ಲ ಹಾಕಿ ಕೂರಿಸಿದುಂಟು. ಇದರೊಳಗೆ ನಾವು ಕೋಕೋನಟ್ಟನ್ನು ಸ್ಟಾಕ್ ಮಾಡಿ ಇಡ್ತೇವೆ ಈ ಥರ. ಮತ್ತು ವೇಸ್ಟ್ ಮಳೆಗಾಲಕ್ಕೆ ನಮಗೆ ಬಿಸಿನೀರಿಗೆ ಹಾಕಲಿಕ್ಕೆ ಬೇಕಾದ ಐಟಮ್ಗಳನ್ನೆಲ್ಲ ಈ ಥರ ಸ್ಟಾಕ್ ಮಾಡಿಟ್ಟಿರ್ತೇವೆ. ಮೊದಲು ಇದರಲ್ಲಿ ಹಸುಗಳನ್ನು ಸಾಕ್ತಾಯಿದ್ರು, ಇವಾಗ ನಾವು ಸಾಕೋದಿಲ್ಲ. ತುಂಬ ಮೊದಲು ಸಾಕ್ತಾಯಿದ್ರು. ಸೊ ಇದು ನಮ್ಮದೊಂದು ನೇಬರಿದು ಮನೆ, ಮಿಡ್ಲಲ್ಲಿ ಕಾಂಪೌಂಡ್ ಉಂಟು. ನಿಮಗೆ ಕಾಣ್ತಿರ್ಬೋದು, ಇಲ್ಲೊಂದು ದಾಸವಾಳ ಉಂಟು ನೋಡಿ. ಇದೊಂದು ಡಿಫರೆಂಟ್ ಟೈಪ್ ಆಫ್ ದಾಸವಾಳ. ಇದರಲ್ಲಿ ಕೇಸರ ಇಲ್ಲ ಮಧ್ಯದಲ್ಲಿ, ಹಾಗಾಗಿ ನಾವು ಇದನ್ನು ದೇವರ ಸ್ಟ್ಯಾಂಡಲ್ಲಿ ದೇವರಿಗೆಲ್ಲ ಇಡೋದಿಲ್ಲ. ಬಟ್ ಈ ದಾಸವಾಳ ನೋಡಿ, ನಮ್ಮ ಮನೇಲಿ ಮೊದಲು ಬೇರೆ ಥರನೇ ಇತ್ತು. ನಾನು ಇದನ್ನು ತಂದು ಅಲ್ಲಿಂದ ಇನ್ನೊಂದು ಕಡೆ ನೆಟ್ಟಿದ್ದೆ. ಸೊ ಅಲ್ಲಿ ಈ ಥರ ಆಯಿತು. ಇದು ಒಂಥರ ವೆರೈಟಿ ಬೇರೆಯೇ. ಈ ಥರದ್ದು ನಾನು ಎಲ್ಲಿ ಸಹ ಕಾಣಲಿಲ್ಲ. ನಿಮ್ದು ಯಾರ್ದಾದ್ರೂ ಮನೆಯಲ್ಲಿ ಈ ಥರದ ದಾಸವಾಳ ಉಂಟಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಒಂಥರ ಬೇರೆ ಇರೋದು ನೋಡಿ, ಕಟ್ಟಾಗಿ ಇರೋದು, ಚಿಕ್ಕದು. 1 ವರ್ಷ ಮುಂಚೆ ನಾನು ಮತ್ತು ಅಜ್ಜ ಸೇರಿ ಈ ಮೀಸೆ ಹೂವಿನ ಗಿಡವನ್ನು ನೆಟ್ಟಿದ್ವಿ ಇಲ್ಲಿ. ಸೊ ಮೋಸ್ಟ್ಲಿ ಇದನ್ನು ರತ್ನಗಂಧಿ ಏನೋ ಕರೀತಾರೆ. ಇವಾಗ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ. ಇಲ್ಲೆಲ್ಲ ಆಗಿದೆ. ಇದರಲ್ಲಿ ಈ ಥರದ ಹೂವು ಆಗ್ತದೆ, ಆರೆಂಜ್ ಮತ್ತು ಯೆಲ್ಲೋ ಕಲರ್. ಅಜ್ಜನಿಗೆ ಈ ರತ್ನಗಂಧಿ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯೆಲ್ಲೋ ಕಲರ್ ಉಂಟು, ಪಿಂಕ್ ಉಂಟು, ಆದರೆ ಅವರಿಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಿದ್ರು ನನ್ನ ಹತ್ರ, ಇದರದ್ದು ಬೀಜ ಎಲ್ಲಾದರೂ ಇದ್ದರೆ ಒಂದು ತಂದು ಗಿಡ ಮಾಡು ಮಗು ಅಂತ. ನಾನು ತಂದು ಮಾಡಿದೆ ನೋಡಿ. ಅದರ ನಂತರದಲ್ಲಿ ಅವರೇ ನೆಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಫುಲ್ ಜಲ್ಲಿ ಇತ್ತು. ಗುಂಡಿ ತೆಗಿಬೇಕಾದ್ರೆ ಅವರು ನನಗೆ ಹೆಲ್ಪ್ ಮಾಡಿ 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 ಆಮೇಲೆ ನಾವಿಬ್ಬರು ಸೇರಿ ಗಿಡವನ್ನು ಇಲ್ಲಿ ನೆಟ್ಟದ್ದು. ಇಲ್ಲಿ ನೋಡಿ, ಇಲ್ಲಿ ಸಹ ಹೂವಾಗ್ತುಂಟು, ಇಲ್ಲೆಲ್ಲ ಹೂವಾಗಿದೆ. ಬಟ್ ಈಗ ಹೂವಾಗುವ ಸಂದರ್ಭದಲ್ಲಿ ಅವರಿಲ್ಲ, ಅದು ಬೇಜಾರು. ಇದೊಂದು ಮಲ್ಲಿಗೆಯ ಗಿಡ. ಇದನ್ನು ನಾನು ಅಶ್ವಿನಿ ಅಕ್ಕನ ಮನೆಯಿಂದ ತಂದು ಇಲ್ಲಿ ಮಾಡಿದ್ದು ನೋಡಿ. ಇದರಲ್ಲೊಂದು ಮಲ್ಲಿಗೆ ಆಗಿದೆ, ಎಷ್ಟು ದೊಡ್ಡದುಂಟು ನೋಡಿ. ಈ ಥರ ತುಂಬ ಆಗೋದಿಲ್ಲ, ಒಂದು ದಿನದಲ್ಲಿ 2-3 ಎಲ್ಲ ಅಷ್ಟೇ ಆಗುವಂಥದ್ದು. ಆದರೆ ಪರಿಮಳ ಇಡೀ ಊರಿಗೆ ಕೇಳ್ತದೆ. ತುಂಬಾ ಪರಿಮಳವನ್ನು ಹೊಂದಿರುವಂಥ ಹೂವು. ಇವತ್ತು ನಮ್ಮ ಗಾರ್ಡನಲ್ಲಿ ಕೆಲವೊಂದು ಫ್ಲವರ್ಗಳಾಗಿದ್ದಾವೆ ನೋಡಿ. ಒಂದು ಇದು, ಸೊ ಇದನ್ನು ಸದಾಪುಷ್ಪ ಅಂತ ಕರೀತಾರೆ, ಪಿಂಕ್ ಕಲರ್ ಇದೆ. ಹಾಗೆ ಇಲ್ಲಿ ತಾವರೆ ಕುಳದಲ್ಲಿ ತಾವರೆ ಆಗಿದೆ ನೋಡಿ. ಲಾಸ್ಟ್ ಟೈಮ್ ಸಹ ಇದೇ ಕಲರ್ ಆಗಿತ್ತು. ಇನ್ನೊಂದು ಕಲರ್ ಆಗುವಾಗ ನನಗೆ ಯಾವಾಗಲೂ ಸಿಗೋದಿಲ್ಲ, ಈ ಇದರಲ್ಲಿ ಆಗ್ತದೆ. ಇಲ್ಲಿ ನೋಡಿ, ಅದು ಆಗಿ ಅರಳಿ ಹೋಗಿದೆ, ಬಟ್ ಸ್ವಲ್ಪ ಕಲರ್ ಕಾಣ್ತದೆ, ಈ ಥರದ ಕಲರ್. ಆಮೇಲೆ ಇದೊಂದು ಫ್ಲವರ್ ಆಗಿದೆ ನೋಡಿ. ಇದು ತುಂಬ ಚಂದ, ತುಂಬಾ ಹೂವು ಆಗ್ತದೆ. ಬಟ್ ಇವಾಗ ಬೇಸಿಗೆಗಾಲ ಅಲ್ವಾ, ಇನ್ನು ಮಳೆ ಸ್ಟಾರ್ಟ್ ಆದಮೇಲೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಇದು ಭಾಗ್ಯದಿಂದ ತಂದ ವೈಟ್ ಕಲರ್ ಗುಲಾಬಿ, ಇದು ಕೂಡ ಆಗಿದೆ ನೋಡಿ ಒಂದು. ಆಮೇಲೆ ಇಲ್ಲಿ ಬಿಳಿ ಕಲರ್ನ ಸದಾಪುಷ್ಪ ಆಗಿದೆ. ಇದು ಪಿಂಕ್ ಕಲರ್ ಸದಾಪುಷ್ಪ. ಹಾಗೆಯೇ ಇದರ ಮಧ್ಯದಲ್ಲೊಂದು ನೀರು ಕಡ್ಡಿಯ ಥರದೊಂದು ಗಿಡ ಉಂಟು ನೋಡಿ. ಎಲ್ಲರ ಮನೆಯಲ್ಲಿ ಇರ್ಬೋದು, ಹೆಚ್ಚಾಗಿ ಈ ಸೈಡ್ನವ್ರು ಬೆಳೆಸ್ತಾರೆ. ಇದು ಕೂಡ ನಮ್ಮ ಮನೆಯಲ್ಲಿ ಮಾಮಿ ತಂದು ನೆಟ್ಟು ಮಾಡಿದ ಗಿಡ.
ಇದರಲ್ಲಿ ಕೂಡ ಇವತ್ತು ಫ್ಲವರ್ ಆಗಿದೆ. ಹಾಗೆಯೇ ಇದು ಪೀಚ್ ಕಲರಿನ ಸದಾಪುಷ್ಪ. ಆಮೇಲೆ ಇಲ್ಲಿ ನೋಡಿ ವೈಟ್ ಕಲರ್ ಇದ್ದು ಒಂದು ಬಿಳಿ ರೋಸ್ ಆಗಿದೆ. ಇದನ್ನು ಸಹ ನಾನು ಭಾಗ್ಯದಿಂದ ತಂದು ಇಲ್ಲಿ ನೆಟ್ಟು ಮಾಡಿದ್ದು. ಇದು ನಮ್ಮ ಮನೆಯಲ್ಲಿರುವಂತಹ ಗಾಂಧಾರಿ ಮೆಣಸಿನ ಗಿಡ. ನೀವು ನೋಡಿರ್ಬೋದು, ಗಾಂಧಾರಿ ಮೆಣಸು ಈ ಥರ ಇರ್ತದೆ ನೋಡಿ. ನಾನು ಆ್ಯಕ್ಚುಲಿ ಇದನ್ನೀಗ ಕೀಳಲಿಕ್ಕೆ ಬಂದದ್ದು. ಈ ಥರ ಕಾಣ್ತದೆ, ಹೀಗಿರ್ತದೆ. ಈ ಗಾಂಧಾರಿ ಮೆಣಸಿನಿಂದ ತುಂಬಾ ಉಪಯೋಗ ಉಂಟು. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇರ್ತದೆ ನೋಡಿ, ಇದನ್ನು ಊಟದ ಜೊತೆಯಲ್ಲಿ ತಿಂದರೆ ಅವರಿಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯ ಉಪಯುಕ್ತ ಗಿಡ ಇದು. ಇದ್ರ ನೋಡಿ, ನಮ್ಮದೆಲ್ಲ ಹಣ್ಣಾಗಿ ಆಯಿತು ಮೆಣಸು, ಬಟ್ ನಾನು ತೆಗಿಲಿಕ್ಕೆ ಬಂದದ್ದು ಲೇಟ್ ಆಯಿತು. ಇಲ್ಲಿ ಉಂಟು ನೋಡಿ, ಈ ಥರದ ಮೆಣಸನ್ನು ತೆಗೆದು ಊಟದ ಜೊತೆಯಲ್ಲಿ ಬಳಸ್ಕೊಳ್ಬೇಕು. ಹಾಗಾಗಿ ನಮ್ಮದು ಫ್ಯಾಮಿಲಿಯಲ್ಲೆಲ್ಲ ತುಂಬ ಜನ ಇದನ್ನು ಬಳಸ್ತಾರೆ. ಐ ಮೀನ್ ಅಪ್ಪನ ಫ್ಯಾಮಿಲಿಯಲ್ಲಿ ಚಿಕ್ಕಮ್ಮನಿಗೆಲ್ಲ ಗ್ಯಾಸ್ಟ್ರಿಕ್ ಉಂಟು, ಅವರು ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗಾಗಿ ನನಗೆ ಗೊತ್ತಾಯಿತು. ನನಗೂ ಸಹ ಹೇಳಿದ್ದಾರೆ, ನಿಮಗೆ ಎಲ್ಲಾದರೂ ಗ್ಯಾಸ್ಟ್ರಿಕ್ ಇದೆ ಇದನ್ನು ಬಳಸ್ಕೊ ಅಂತ. ಸೊ ನೀವು ಸಹ ಇದನ್ನು ಬಳಸ್ಬೋದು. ಘಟ್ಟದ ಕಡೆ ಅಂದರೆ ಕೂರ್ಗ್ ಸೈಡೆಲ್ಲ ಇದನ್ನು ತುರ್ಕು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಕೆಲವರು ಜೀರಿಗೆ ಮೆಣಸು ಅಂತ ಹೇಳ್ತಾರೆ. ಸೊ ನೀವು ಇದನ್ನು ಬಳಸ್ತೀರಾ? ನಿಮ್ಮ ಕಡೆಯಲ್ಲಿ ಈ ಮೆಣಸಿಗೆ ಏನಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹಾಕಿರಿ. ನೋಡಿ, ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೇನಲ್ಲ, ನನ್ನ ಪಾರ್ಟ್ನರ್ ನೋಡಿ ಇಲ್ಲಿ, ಚಿತ್ತಿಮಿನಿ ಕೈಶ ಚಿತ್ತಿಮಿನಿ ಕೈಶ. ನಿಮಗೆಲ್ಲರಿಗೂ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಹಾಗೆ ನನ್ನ ವ್ಲಾಗನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇವತ್ತೊಂದು ವಿಶೇಷ ಏನಂದರೆ IPL ಮ್ಯಾಚ್ ಉಂಟಲ್ಲ, ಅದನ್ನು ನೋಡಲಿಕ್ಕೆ ಉಂಟು. ನಿಮ್ಮ ಪ್ರಕಾರ ಯಾವುದು ವಿನ್ ಆಗ್ಬೋದು? ಬಿಕಾಸ್ ನಾನು ನಾಳೆ ಬೆಳಿಗ್ಗೆ ವ್ಲಾಗನ್ನು ಹಾಕುವಂಥದ್ದು ಈಗ ಎಡಿಟ್ ಮಾಡಿ. ಸೊ ಯಾವುದು ವಿನ್ ಆಗ್ಬೋದು, ನಿಮಗೆ ಯಾವುದು ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿರಿ. ನಾನು ಅಫ್ಕೋರ್ಸ್ RCB ಫ್ಯಾನು, ಈಗಂತಲ್ಲ ಚಿಕ್ಕದಿಂದಲೇ ಡೈ ಹಾರ್ಡ್ ಫ್ಯಾನ್ ನಾನು ಮತ್ತು ಅನುಷಾ. ಸೊ ಅನ್ನು ಸಹ ಹಾಗೆಯೇ, ನಾನು ಸಹ ಹಾಗೆಯೇ. ಹಾಗಾಗಿ ನೋಡುವ ಯಾವುದು ವಿನ್ ಆಗ್ತದೆ ಅಂತ. ನಮ್ಮ ಸಪೋರ್ಟ್ ಯಾವತ್ತಿದ್ರೂ RCBಗೆ. ವಾಚ್ ಮಾಡುವಾಗ ನೋಡುವ, ನನಗೆ ಸಾಧ್ಯ ಆದರೆ ಸ್ವಲ್ಪ ವೀಡಿಯೋವನ್ನು ಕವರ್ ಮಾಡ್ತೇನೆ. ಹಾಗೆಯೇ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು.